ಯುಗಾದಿ, ದಸರಾ, ದೀಪಾವಳಿಗೆ ಹೊಸ ವಿಶೇಷ ರೈಲು ಓಡಿಸಿದಂಗೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ದೊಡ್ಡ ಹಬ್ಬ, ರೈತರ ಹಬ್ಬ ಅಂದರೆ ಇದು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಈ ಭಾಗದಿಂದ ಹೋಗಿರ್ತಕ್ಕಂಥ ರೈತರು, ಕೃಷಿ ಕೂಲಿ ಕಾರ್ಮಿಕರಿಗೆ ಅನುಕೂಲಕ್ಕೋಸ್ಕರ ಬೆಂಗಳೂರಿಂದ ಕಲಬುರಗಿವರೆಗೆ ಹೊಸ ರೈಲು ಗಾಡಿ ನಾಳೆ ಸಾಯಂಕಾಲ 9:35ಕ್ಕೆ ಬಿಟ್ಟು ಇಲ್ಲಿ ಮುಂಜಾನೆ 5 ಗಂಟೆಗೆ ಯಾದಗಿರಿ ಇರ್ತದೆ. ಹಂಗಾಗಿ ವಿಶೇಷ ರೈಲು ಓಡಿಸ್ತಕ್ಕಂಥ ವಿಶೇಷ ನಮಗೆ ಒಳ್ಳೆಯ ಸಂಗತಿ. ಇವತ್ತೇನಂತಂದ್ರೆ ರೈಲ್ವೆ ಖಾತಾ ಸಚಿವರಿಗೆ ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ನಾವು ಹರ್ಷ ವ್ಯಕ್ತಪಡ್ತೀವಿ, ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಆದರೆ ಇದೇ ಥರ ಇದು ನಮ್ಮ ಜಿಲ್ಲೆಯಲ್ಲೇ ಹೋಗಿರ್ತಕ್ಕಂಥ ಜನರ ಬಗ್ಗೆ ಅರಿತುಕೊಂಡಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ. ಆದರೆ ಸಮಸ್ಯೆ ಇತ್ಯರ್ಥಕ್ಕೆ ಈ ಹಿಂದೆ ಇರ್ತಕ್ಕಂಥ ಕೊರೋನಾದಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿ ಯಾಕೆ ಆರಂಭ ಮಾಡ್ತಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಆಮೇಲೆ ಇನ್ನೂ 13 ಗಾಡಿ ಇದೇ ರೈಲ್ವೆ ಮುಖಾಂತರ ಸಂಚಾರ ಆಗ್ತವೆ. ಇದೇ ರೈಲ್ವೆ ಮಾರ್ಗದಾಗಿ ಹೋಗೋದು ಬರೋದು ಮಾಡಿದ್ರು ಕೂಡ 13 ಗಾಡಿ ನಿಲ್ತಿಲ್ಲ. ಅದರ ಬಗ್ಗೆ ನೀವು ಕೇಂದ್ರ ಸಚಿವರು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಚಿಂತನೆ ಮಾಡಿ ತಕ್ಷಣ ಅದಕ್ಕೆ ಸಮಸ್ಯೆಗೆ ಪರಿಹಾರಕ್ಕೆ ಮುಂದಾಗಿ. ಇಲ್ಲ ಅಂತಂದರೆ ನಮ್ಮ ಹೋರಾಟ ನಿರಂತರ ಇರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.